ಭಾಗವತ ವೇದಿಕೆ ಅಧ್ಯಾಯ 4 ನಾರದರ ಪ್ರವೇಶ. ಓಂ ಶ್ರೀ ಕೃಷ್ಣಾಯ ನಮಃ. ನಮಸ್ಕಾರ ಶ್ರೋತೃವೃಂದಗಳೇ. ಇಂದು ನಾವು ಭಾಗವತ ಸ್ಕಂಧವತ್ಯಾಧ್ಯಾಯಾಚಾರ ಭಾವಾರ್ಥವನ್ನು ಹರಿಸಲಾಗುತ್ತೇವೆ. ನಾರಾಯಣ 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 ನಮೋಸ್ತುತೇ. ನೈಮಿಷಾರಣ್ಯ ವೃಕ್ಷನಾಳದ ತಳದಲ್ಲಿ ಋಷಿಗಳು ಕುಳಿತುಕೊಂಡು ಸೂತ ಮಹರ್ಷಿಗೆ ಕೇಳಿದರು, ಧರ್ಮ ಹೇಗಿದೆ? ಕಲಿಯುಗದಲ್ಲಿ ನಾವು ಏನು ಮಾಡಬೇಕು? ಸೂತನು ಸ್ಮಿತವಚನದಿಂದ ಹೇಳತೊಡಗಿದ, ಧರ್ಮದ ನಾಳ ಕೆಟ್ಟಾಗ ಪ್ರೀತಿಯೇ ದಿವ್ಯದಾರಿ, ಭಕ್ತಿಯ ಬೀಜ ಬಿತ್ತುವಾಗ ಭವದರಿದು ದೂರಿ. ಪದ್ಯಾಸ ಮುನಿ ಎಲ್ಲ ವೇದ ಸಾರವನ್ನು ಸಾಲಿಸಿದರು, ಆದರೆ ಮನದಲ್ಲಿ ಶೂನ್ಯ. ಯಾಕೆಂದು ಕಥಾಪ್ರಸಂಗದಲ್ಲಿ ನಾರದರ ಆಗಮನ. ನಾರದರು ತನ್ನ ಮಹಾವೀಣೆಯಲ್ಲಿ ಹರಿನಾಮ ಬಾರಿಸಿ ಭಕ್ತಿಯೇ ಆರ್ಯ ಧರ್ಮದ ಸೂತ್ರ ಎಂದು ಬೋಧಿಸಿದ. ಹರಿನಾಮ ಹರಿನಾಮ ಹರಿನಾಮವೇ ಕೇವಲಂ, ಇತೇ ನಾಸ್ತಿ ಇತೇ ನಾಸ್ತಿ ಕಲೌ ನಸ್ತ್ರಿಯೇವ ನಸ್ಥೇವ. ಭಕ್ತಿ ಸಾರವೇ ಜೀವನದ ಪೂರ್ತಿ. ತರ್ಕಕ್ಕಿಂತ ಮೇಲದು, ಯಾಗಕ್ಕಿಂತ ಶ್ರೇಷ್ಠ. ಹೃದಯದಿಂದ ಕೃಷ್ಣನನ್ನು ಸ್ವಸುವಾಗ ಗೆಲುವು ಆತನದೇ, ಮಾರ್ಗವು ಆತನದೇ. ಕೃಷ್ಣನೇ ಆದಿ ಕೃಷ್ಣನೇ ಅಂತ್ಯ, ನಾಮ ಜಪಿಸಿ ಮುಕ್ತಿ ಕೊಂಡ. ಇದರೊಂದಿಗೆ ಈ ಅಧ್ಯಾಯದ ತತ್ವ ಪರ್ಯಂತವನ್ನು ಮುಕ್ತಾಯಗೊಳಿಸುತ್ತೇವೆ. ಆರುವತ್ತಿರು ಭಕ್ತಿಯ ಸರಳ ದಾರಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಃ.